ಶಂಕರ ಪರಮಾತ್ಮ ಹರ ನಮ ದೇವ ಶ್ಯಾಮ ಬೆಳಿಗ್ಗೆ ಎಲ್ಲ ಹುಡ್ಕಾಡ್ತೀನಿ ಎಲ್ಲೋದ್ರು ಅಂತ 5 ಗಂಟೆ ಹೋಗಿ ಇವಾಗ ಬಂದಿದ್ಯಲ್ಲ, ಎಲ್ಲಿ ಹೋಗಿದ್ದೆ ನೀನು? ಅಯ್ಯೋ, ನಾನೆಲ್ಲೋ ಹಿಂಗೆ ಹೋಗಿದ್ದೆ. ನನ್ನ ಪಾಡು ಈಗ ಇನ್ನು 15 ದಿವಸಕ್ಕೆ ಅವ್ರಿಗೆ ಮದುವೆ ಮಾಡಿಕೊಟ್ಬಿಡ್ತೀವಿ ಮಗಳನ್ನ ಅಂತ ಹೇಳಿದ್ದೀನಿ. ಅವರೆಲ್ಲ ಕಾಯ್ತಾವ್ರೆ. ಎಲ್ಲಿ ನೋಡಿದ್ರು 1 ರೂಪಾಯಿ ಹುಡ್ತಾ ಇಲ್ಲ. ವತ್ಯಾರಿಂದ ಹೋಗಿ ಊರೆಲ್ಲ ತಿರುಗಿ ಬಂದ್ಬಿಟ್ಟೆ. ಯಾರ್ದವ್ರು 10 ರೂಪಾಯಿ ಹುಟ್ಟಲ್ಲ. ಏನ್ ಮಾಡೋದು ನನಗನ್ಕ ಏನ್ ಮಾಡ್ಲಪ್ಪ ಭಗವಂತ, ಏನ್ ಮಾಡ್ಲಿ ಅನ್ನಂಗ್ ಸಾಕಾಗೋಗ್ಬಿಟ್ಟತೆ. ಅವನ್ ಯಾರ ತಕ ಹೋದೆ? ಚಂದ್ರಣ್ಣ ಅನ್ನೋಂತಕೆ. ಅವನು ನಾನು ಹೋದ ವರ್ಷ ನನ್ನ ಮಗಳು ಮದುವೆ ಮಾಡಿದ್ದೀನಪ್ಪ, ನಂತವೇನಿಲ್ಲ ರಂಗಪ್ಪ, ಇದ್ರೆ ನಾನು ಕೊಟ್ಬಿಡ್ತಿದ್ದೆ, ನಿನ್ಗಿನ್ನ ಹೆಚ್ಚ ಅಂತ ಅವನಂತ. ಇನ್ನೊಬ್ಬ ಆ ರಾಜಣ್ಣ ಅಂತ ಹೋದೆ. ಆ ರಾಜಣ್ಣ ಅನ್ನೋನು, ಇಲ್ಲ ಕಣರಂಗಪ್ಪ, ಎಲ್ಲಾ ದುಡ್ಡು ತಗೊಂಡಾಗ ಆರಂಭದ ಮೇಲೆ ಹಾಕ್ಬಿಟ್ಟಿದೀನಿ, ಇನ್ನು ಆರಂಭ ಬಸ್ಲು ಕೈ ಬರೋವರೆಗೂ ನಂತಾಗ ಯಾವ್ದಿಲ್ಲ, 10 ರೂಪಾಯಿ ನಿನ್ಗಿನ್ನ ಹೆಚ್ಚನಪ್ಪ ಅಂತ ಅವನಂದ. ಅಲ್ಲಿಂದ ಆ ರಂಗಮ್ಮನ್ ತಕ ಹೋದೆ. ಯಾವ ಮೇನೋತು ಊರಿಗೆಲ್ಲ ಬಡ್ಡಿ ಕೊಡ್ತಾಳೆ, ಕಮ್ಮಿ ಬಡ್ಡಿ ಅಂತ ಅವಳು ತಕೋದೆ. ಅವಳು ಕೇಳಿದ್ರೆ, ರಂಗಪ್ಪ ಮೊನ್ನೆಲ್ಲ ಯಾರ್ಯಾರಿಗೋ ಇದ್ದಿತ್ತಲ್ಲ ಆಯುಧ ಪೂಜೆಗೆ ಹಬ್ಬಕ್ಕೆ ಅಂತ ಎಲ್ಲಾರ್ಗು ಕೊಟ್ಬಿಟ್ರು, ನಾನು ಕೊಟ್ಬಿಟ್ಟೆ. ಅವ್ರಿಗೆ ನಮ್ಮ ಯಜಮಾನ್ರು ಎಲ್ಲಾರು ಕೊಟ್ಬಿಟ್ರು. ಈಗ ಯಾವ್ದು ಇಲ್ಲ ರಂಗಪ್ಪ, ಇನ್ನು ಮುಂಚೆ ಹೇಳಕ್ಕಿಲ್ವ ನೀನು 1 ತಿಂಗಳು ಮುಂಚೆ ಅಂತ ಅವ ಬಂದು. ಅವಳ ತವೇನ ಕಮ್ಮಿ ಬಡ್ಡಿ 2 ರೂಪಾಯಿ ಬಡ್ಡಿ ಅಂತ ಹೋದೆ. ಅವನಂತ ದುಡ್ಡಿಲ್ಲ. ಇನ್ನೊಬ್ಬ ಅವ್ರ ರಮೇಶ್ ಅಂತ ಹೋದೆ. ಆವಯ್ಯ, ಏನ್ ರಂಗಪ್ಪ ದುಡ್ಡಿಲ್ದಾಗೆ ಬಂದಲ್ಲ ರಂಗಪ್ಪ, ಏನ್ ಮಾಡೋಣ ಅಂತ ದುಡ್ಡಿಲ್ಲ. ಏನೋ ಮದುವೆಗೆ ಅಂತ ಬಂದಿದ್ಯಪ್ಪ, ಮೊದ್ಲೇ ಇಲ್ಲ ಅನ್ಬಾರ್ದು, 200 ಕಾಯಿ ಕೊಡ್ತೀನಿ ಅಂತ. ಆಯಪ್ಪ, ಆಯ್ ಸ್ವಾಮಿ, ಏನೋ ಬಿಡಿ ಅಷ್ಟೇ ಸಾಕು ಅಂತ ಅವನು. ನಾನ್ ಬಂದೆ. ಇನ್ನೊಬ್ಬ ಆ ಚಿಕ್ಕಣ್ಣ ಅಂತ ಹೋದೆ. ಚಿಕ್ಕಣ್ಣ, ಏನ್ ಗೌಡ ಹಿಂಗಾಗೋಗ್ಬಿಟ್ಟಿದೆ, ಮಗಳು ಮದುವೆ ಸಾಕ್ಸಿದೀನಿ, ಏನಿಲ್ಲ, ಕೈಯ ಕಾಸನ್ನಂಗ ಆಗಿದೆ, ಏನೋ ನಾನ್ ದುಡ್ಡು ತೀರಿಸ್ತೀನಿ ಕೊಡಪರ ಒಟ್ಟು ಅಂತ ಅವನ್ ಕೇಳ್ದೆ. ಅಪ್ಪ ಮೊದ್ಲೇ ಬಂದಿದ್ಯಾ, ನನಗೆ ಇನ್ನೊಂದು 2 ತಿಂಗಳು ಮುಂಚೆ ಹೇಳ್ಬೇಕಾಗಿತ್ತು, ಈಗ ಬಂದಿದೆಯಲ್ಲಪ್ಪ ಅಂತ. ಅವ ಏನ್ ಮಾಡ, 50 ಸೇರ್ ರಾಗಿ ಕೊಡ್ತೀನಪ್ಪ, ಹೋಗು ನಂತ, ಇನ್ನೇನು ಕೇಳ್ಬೇಡ ರಂಗಪ್ಪ ಅಂತ. ಸೀದಾ ಊರೆಲ್ಲ ತಿರ್ಕೊಂಡು ಅವ್ರಿವ್ರನ್ನೆಲ್ಲ ಕೇಳ್ಕೊಂಡು ಈಗ ಬಂದೆ. ಇನ್ನ ರಾಮಣ್ಣ ಅನ್ನೋಂತ ಬೇಕಾದಷ್ಟು ದುಡ್ಡು ಐತೆ. ಆ ವೈನ್ ತೆಕ್ಕೆ ದುಡ್ಡು ಬಿದ್ದೈತೆ. ಆ ವೈನ್ ಕೊಡೋ ದುಡ್ಡಿಗೆ ಅವನ ಬಡ್ಡಿಗೆ ನಾನ್ ಸಾಯತಕ ಅವನ ಮನೆಗೆ ಜೀತ ಗೆದ್ರು ಅವ್ನ ಬಡ್ಡಿ ದುಡ್ಡು ತೀರ್ಸಕ್ಕಾಗಲ್ಲ. ಹಂಗೆ ಯಾಕೆ ಹೋಗ್ಲಿ ಅಂತ ಅವನ್ ತವಿಂದ ಸೀದನ ಈಗ ಬಂದೆ. ಸಾಕಾಗೋಗ್ಬಿಟ್ಟ ನನ್ಗೂನು. ಸಾಕಾಗಿ ಬೆಳಗಿಂದ ತಿರುಗಿ ಎಲ್ಲೂ 1 ರೂಪಾಯಿ ಇಟ್ಟಿಲ್ಲ. ಬಂದು ಕೂಕಂಡೆ. ಈಗ ಏನ್ ಮಾಡೋದು ಭಗವಂತ? ಈಗ ನಾನು ಉಳಿದಿರೋದು ಒಂದೇ ಮಾತು, ಏನಪ್ಪಾ ಅಂದ್ರೆ, ಇಲ್ಲ ಪ್ರಾಣ ಕಳ್ಕೋಬೇಕು, ಮಾನ ಕಳ್ಕೋಬೇಕು. ಪ್ರಾಣ ಕಳ್ಕೊಂಡಂಗಿದ್ರೆ ಪ್ರಾಣನೂ ಕಳ್ಕೋಬೇಕು, ಮಾನ ಕಳ್ಕೊಂಡಂಗಿದ್ರು ಮಾನನೂ ಕಳ್ಕೋಬೇಕು. ಈಗ ಮದುವೆ ಏನು, ಒಡವೆ ಏನು, ರೇಷನ್ ಏನು, ಛತ್ರ ದುಡ್ಡೇನು, ವಾದ್ಯದವ್ರಿಗೇನು, ಇನ್ನ ಅವ್ರಿಗೆ ಕೊಡೋದೇನು, ಇವ್ರಿಗೆ ಕೊಡೋದೇನು, ನಾವು ಹೋಗೋದೇನು, ನಾವು ಬರೋದೇನು, ಇನ್ನ ಬೇಕಾದಷ್ಟು ದುಡ್ಡು ಬೇಕು. ಏನಪ್ಪ ಮಾಡ್ಲಿ ಭಗವಂತ? ಇನ್ನು ಮಾನ ಪ್ರಾಣ 2 ಕಳ್ಕೊಳೋದೊಂದು ಬಾಕಿ ಐತೆ ನನಗಂತ. ಸಾಕಾಗೋಗ್ಬಿಟ್ಟ ತಾಯಿ. ಏನ್ ಮಾಡ್ಲಿ ಭಗವಂತ? ಭಗವಂತನೇ ಕಾಪಾಡ್ಬೇಕ. ಅಯ್ಯೋ ದೇವ್ರೆ, ಮಾನ ಪ್ರಾಣ ಕಳ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋದೈತಾ? ನಾನ್ ಇನ್ನೇನಪ್ಪ ಅಂತ ಎದ್ರಕಾಯ್ತು. ಆ ಶಿವಗಂಗಿ ಬೆಟ್ಟನೆ ತಲೆ ಮೇಲೆ ಕೂಕೊಂತೇನೋ ಅನ್ನಂಗ್ ಮಾತಾಡ್ತಾ ಇದೆಯಲ್ಲ ನೀನು. ಯಾವತ್ತೂ ದೇವ್ರ ಬಿಡು, ದೇವ್ರನ್ನೇ ನಮ್ ಭಾಗಕ್ಕೆ ನಾವ್ ನಂಬಿರೋ ದೇವ್ರು ಯಾವತ್ತೂ ಕೈ ಬಿಡಲ್ಲ. ದೇವ್ರ ಮೇಲೆ ಭಾರ ಹಾಕಲ್ಲ. ಅದಕ್ಕೆ ಯಾಕೆ ಚಿಂತೆ ಮಾಡ್ಬೇಕು? ಹೆಂಗೋ ದೇವ್ರು ಹೆಂಗ್ ಇದ್ ಮಾಡ್ತಾನ, ದಾರಿ ಕೊಡ್ತಾನ, ಹಂಗ ಆತೈತೆ. ಈ ಪ್ರಪಂಚದಾಗ ಹುಟ್ಟಿಸ್ತಂತ ದೇವ್ರು ಗುಲ್ಲು ನೀರು ಕೊಡ್ದಲೇ ಇರ್ತಾನ? ಎಲ್ಲಾರ್ಗು ದೇವ್ರು ಇದ್ದೇ ಅವನೇ, ನಮಗೂ ಒಬ್ಬ ದೇವ್ರ ಅವನೇ. ಹೆಂಗೋ ದೇವ್ರ ಮೇಲೆ ಭಾರ ಹಾಕನ, ಹೆಂಗೋ ಒಂದಿದು ವ್ಯವಸ್ಥೆ ಮಾಡ. ಅದಕ್ಕೆ ಯಾಕೆ ಚಿಂತೆ ಪಟ್ಟಿ ಬಂದು ಕೂಕೊಂಡಿದ್ಯಾ? ಚಿಂತೆ ಮಾಡೋದಿರ್ಲಿ, ದೇವ್ರಮ್ಮನೆ ಅಂತ ಹೇಳ್ಬಿಟ್ಟು ಈಗ ದೇವ್ರಿಲ್ಲಿ ದುಡ್ಡು ತಂದಿರ್ಬೇಕಲ್ಲ. ಈಗ ಮದುವೆ ಕಾರ್ಯ ಇದೇನು ಸುಮ್ನೆ ಕಾರ್ಯ ಅಲ್ಲ. ಮಾತಿಗೆ ಸಿಕ್ಕಂಡ ಮೇಲೆ ಮಳೆ ಸಿಕ್ಕೊಂಡು ಬೇಕಾದ್ರೆ ಬಂದ್ಬಿಡ್ಬೋದು. ಮಳೆ ನೆಂದು ಮಾತಿಗೆ ಸಿಕ್ಕಂಡ ಮೇಲೆ ಮುಗೀತು. ಇವತ್ತು 15 ದಿನಕ್ಕೆ ಅವ್ರಿಗೆ ಮದುವೆ ಮಾಡ್ಕೊಟ್ಟಿದೀನಿ ಅಂತ ಹೇಳ್ಬಿಟ್ಟಿದ್ನಲ್ಲ. ಈಗ ದುಡ್ಡಿಗೆ ಏನ್ ಮಾಡ್ಲಿ?
ದೇವ್ರೇನೋ ಹುಡ್ಸವನೇ ಹುಲ್ಲು ನೀರು ಕೊಡ್ದ ನಮ್ಗೇನ್ ಕಲ್ಲ ಹಂಗಂತ ಇಲ್ಲಿ ಕೂಕಂಡಿ ತಗೊಂಡು ದುಡ್ಡೆಲ್ಲಿ ಬರ್ತದ ಈಗ ದುಡ್ಡು ಬೇಕಲ್ಲ ಈಗ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕಲ್ಲ ಏನಪ್ಪ ಮಾಡ್ಲಿ ದೇವ್ರೇ ನನ್ ಬಾಳ ಹಿಂಗಾಗೋಯ್ತು ಇರೋ ತಕ ನೋಡು ಅಣ್ಣ ತಮ್ಮದಿರಲ್ಲನ ಇರೋ ಮಗಳಿಗೆ ಮದುವೆ ಮಾಡ್ಲಿಲ್ಲ ಅಂತ ಅವ್ರ ಕೈಲಿ ಇವ್ರ ಕೈಲೆಲ್ಲ ಹೇಳ್ಕೊಂಡು ನನ್ ಬಾಳು ಆಡ್ಕಂತಾವ್ ನನ್ ಬಾಳ್ ನೋಡಿ ಇನ್ನ ನೆರೆಹೊರೆಯವರೆಲ್ಲ ಅಯ್ಯೋ ಊರಲ್ಲನ ಇವನ್ ಮದುವೆ ಮಾಡ್ತಾನ ಗ್ಯಾರಂಟಿ ಅಂತ ಊರೆಲ್ಲ ಆಡ್ಕಂತಾವ್ರೆ ಇಂಥದ್ರಾಗೆ ನಾನ್ ಮಾನ ಇಕ್ಕೊಂಡು ಪ್ರಾಣ ಇಕ್ಕೊಂಡು ಏನ್ ಬದುಕ್ಲಿ ಯಾರನ್ನ ಕೇಳಿದ್ರು 10 ರೂಪಾಯಿ ಬಿಟ್ಟಲ್ಲ ಏನಪ್ಪ ಭಗವಂತ ಮಾಡ್ಲಿ ನನ್ ಕತೆ ಹಿಂಗ ಆಗೋಗ್ಬಿಡ್ತಲ್ಲ ಈಗ ಆಡ್ಕೊಳರು ಯಾರು ನಮ್ಮ ಮಗಳು ಮದ್ವೆ ಆಡ್ಕೊಳೋರಿಗೆ ಯಾರು ಸಹಾಯ ಮಾಡೋರು ಯಾರು ಇಲ್ಲ ಈಗ ನಮ್ಮನ್ನ ಆಡ್ಕೊಳೋರು ಯಾರು 10 ರೂಪಾಯಿ ಸಹಾಯ ಮಾಡೋರು ಹೇಳಿ ಈ ಜಗತ್ತೇ ಹಿಂಗೆ 10 ರೂಪಾಯಿ ಯಾರಿಗೂ ಸಹಾಯ ಮಾಡಲ್ಲ ಆಡ್ಕೊಳೋದ್ರಾಗ ಮಾತ್ರ ಎತ್ತಿದ ಕೈ ಜಗತ್ನಾಗ ಜನ ಆದ್ರೆ ಯಾರು 10 ರೂಪಾಯಿ ಸಹಾಯ ಮಾಡೋರಲ್ಲ ಅವ್ರವ್ರ ಕಷ್ಟ ಅವ್ರವ್ರೇ ಅನುಭವಿಸ್ಬೇಕು ಅವ್ರವ್ರು ಅವರೇ ತಿನ್ಬೇಕು ಏನ್ ಮಾಡ್ಲಿ ನನ್ ಕತೆ ಹಿಂಗ ಅಯ್ಯೋ ನಮಗೂ ಒಬ್ಬ ದೇವ್ರವನೇ ನಾವ್ ನಂಬಿರೋ ದೇವ್ರು ಯಾವತ್ತೂ ನಮ್ಮನ್ ಕೈ ಬಿಡೋದಿಲ್ಲ ದೇವ್ರ ಮೇಲೆ ಭಾರ ಹಾಕಣ ಹೆಂಗ ಒಂದ್ ವ್ಯವಸ್ಥೆ ಮಾಡ್ತಾನ ದೇವ್ರು ನೀನ್ ಸುಮ್ನೆ ಯಾವ್ದು ಚಿಂತೆ ಮಾಡ್ಬೇಡ ಸುಮ್ನೆ ಇರೋದ್ ಕಲ್ತ್ಕ ಸುಮ್ಮನಿರಪ್ಪ ಅಮ್ಮ ಏನಾದ್ರು ಮಾಡ್ತದ ಸುಮ್ಮನಿರಪ್ಪ ನಿನ್ ಧೈರ್ಯ ತಗೊಳಪ್ಪ ಅಮ್ಮ ಯಾವತ್ತೂ ಸುಳ್ಳಲ್ಲ ನಿನ್ ಧೈರ್ಯ ತಗೊಳಪ್ಪ ಅಪ್ಪ ಸುಮ್ಮನಿರಪ್ಪ ಅಮ್ಮ ಯಾವತ್ತು ಏನಾದ್ರು ಮಾಡ್ತದ ಸುಮ್ಮನಿರಪ್ಪ ಅಪ್ಪ ಸುಮ್ಮನಿರಪ್ಪ ಏನ್ ಮಾಡ್ತದೋ ಮಗನೇ ನಿಮ್ಮ ಅಮ್ಮ ಏನ್ ಮಾಡ್ತಾಳೋ ಏನ್ ಗಂಡ್ಸೇನೋ ದುಡ್ಕೊಂಬಂದವಳು ಮಡಿಕಣಕ್ಕೆ ನಾನೇ ಗಂಡ್ಸು ದುಡ್ದಿದ್ದೆಲ್ಲ ಕುಡ್ದು ಕಳ್ದೆ ಎಲ್ಲ ಕಳ್ದೆ ಏನ್ ಮಾಡ್ಲಪ್ಪ ಈಗ ನಾನೇ ಮುಂಚೆನೆ ಬುದ್ಧಿವಂತ ಆಗ್ಬೇಕಾಗಿತ್ತು ಒಂದ್ ಹೆಣ್ಮಗಳೈತೆ ಬೇಕಾದವ್ರು ದುಡ್ಡು ಮಾಡಿದ್ಬೇಕು ದುಡ್ದಿದ್ರಾಗ 10 ರೂಪಾಯಿ ಎತ್ತಿಕ್ಕಿದ್ರು ಇವತ್ತು ಎಷ್ಟೋ ಆಗೋದು 45 ವರ್ಷದಿಂದ 10 ರೂಪಾಯಿ ಮಾಡಿದ್ರು ಎಷ್ಟೋ ಲಕ್ಷ ದುಡ್ಡು ಆಗೋದು ಅಂತೋದ್ರಾಗ ಇವತ್ತು ಏನಿಲ್ದಂಗೆ ಇವತ್ತು ಪರದೇಶಿಯಾಗಿ ಯಾರನ್ನ ನಾನು ನಂಬ್ಕೊಂಡ್ರೆ ನನ್ನ ಮಗಳು ಮದುವೆ ಆಗ್ತದೇನೋ